ಪರಿಸರ ಪ್ರಜ್ಞೆ ಅಂತ ಮಾತಾಡ್ಬೇಕು. ನೀವು ನೋಡಿದ್ರೆ 18 ಪರ್ವಗಳಲ್ಲಿ ಕೂಡ ಪರಿಸರದ ಕಲ್ಪನೆ ಬರುತ್ತೆ. ಈ ಪರಿಸರ ಅಂದ್ರೆ ಏನು ಅಂತ ಒಂಚೂರು ನೋಡ್ಬೇಕು ನಾವು. ಸಾಮಾನ್ಯವಾಗಿ ಒಂದು ಸಣ್ಣದು ಸ್ಥೂಲವಾಗಿ ಹಾಕೊಂಡಿದ್ದು ಏನ್ ಮಾಡ್ತೀವಿ ಅಂದ್ರೆ ಗಿಡ ಮರ ಪಕ್ಷಿ ಪ್ರಾಣಿ ಎಲ್ಲ ನಮ್ಮ ಪರಿಸರ ಅಂತ ಹೇಳ್ತೀವಿ. ಅವ್ನು ಕಾಪಾಡ್ಕೋಬೇಕು ಅಂತ. ನಾನೊಂದ್ 2-3 ಹೆಜ್ಜೆ ಮುಂದೆ ಹೋಗ್ಬೇಕು ಅನ್ಕೊಂಡಿದ್ದೆ. ಪರಿಸರ ಒಂದು ರೀತಿ ಇರೋಲ್ಲ. ನನ್ನ ಪ್ರಕಾರ 5 ರೀತಿಯಲ್ಲಿ ಪರಿಸರಗಳಿರ್ತವೆ. ಮೊದಲನೇ ಪರಿಸರ ಅದು ಪರಿಸರದ ಸುತ್ತಮುತ್ತಿರುವಂತಹ ವ್ಯವಸ್ಥೆ. ನಾನು ಯಾವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೆ ನನ್ನ ಪರಿಸರ ಆಗುತ್ತೆ. ನಾನು ಅರಮನೆಯಲ್ಲಿದ್ದರೆ ಅರಮನೆ ನನ್ನ ಪರಿಸರ ಆಗುತ್ತೆ, ಜೈಲಲ್ಲಿದ್ದರೆ ಜೈಲ್ ನನ್ನ ಪರಿಸರ ಆಗುತ್ತೆ. ಅದರಿಂದ ನಾನು ಪರಿಸರ ಅನ್ನುವಾಗ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಮೊದಲೇದು ನೈಸರ್ಗಿಕ ಪರಿಸರ ಅಂತ, ನಿಸರ್ಗದತ್ತವಾಗಿ ಬಂದಂತಹದ್ದು. ಅದರಲ್ಲಿ 2 ಭಾಗ, ಜೈವಿಕ ಪರಿಸರ, ಅಜೈವಿಕ ಪರಿಸರ ಅಂತ. ಜೈವಿಕ ಅಂದ್ರೆ ಜೀವ ಇರುವಂತಹದ್ದು. ನಾನು ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು, ಗಿಡ ಮರ ಹೂವು ಹಣ್ಣು ಯಾವುದು ಜೀವ ಇದೆ ಅಂತ ಅನ್ಕೊಂಡಿದೀವೋ ಅದೆಲ್ಲ ಒಂದು ಜೈವಿಕ ಪರಿಸರ ಅಂತ. ಅದನ್ನ ಕಾಪಾಡ್ಕೋಬೇಕು ನಾವು. ಇವತ್ತು ನಾವು ಸಾಮಾನ್ಯವಾಗಿ ಪರಿಸರ ರಕ್ಷಣೆ ಅಂತ ಅಂದ ತಕ್ಷಣ ಗಿಡ ಹುಟ್ಟಿಸೋದು, ಗಿಡ ಹಾಕ್ಸೋದು, ಗಿಡ ಬೆಳೆಸೋದು, ಪಕ್ಷಿಗಳನ್ನು ಬೆಳೆಸಬೇಕು, ಇದು ಪರಿಸರ ಒಂದು ಭಾಗ. ಅದು ಪೂರ್ತಿ ಭಾಗ ಅಲ್ಲ ಪರಿಸರ. ಎರಡನೇದು ಅಜೈವಿಕ ಪರಿಸರ ಅಂತ. ಜೀವ ಇಲ್ಲ, ಅದನ್ನ ಪರಿಸರದಲ್ಲಿದ್ದಾಗ. ಈಗ ಯಾವ್ದು ಅಥವಾ ಜೀವ ಇಲ್ಲ ಅಂತ ಅನ್ಕೊಂಡಿದ್ದೀವೋ ಅದು ಬಹಳ ಆಳಕ್ಕೆ ಸೈನ್ಸ್ ಹೋದ್ರೆ ಜೀವ ಇಲ್ಲದೆ ಇರುವಂತ ವಸ್ತು ಒಂದು ಇಲ್ಲ. ಈ ಮರಕ್ಕೆ ಕೂಡ ಜೀವ ಇದೆ ಅಂತ ಅನ್ಕೋತೀವಿ. ನಾನು ಎಷ್ಟೋ ಸಲ ಕೇಳ್ತಾರೆ, ನಾನು ಸೈನ್ಸ್ ಸ್ಟೂಡೆಂಟ್ ಆಗಿ ಹೇಳ್ತೀನಿ ಮರಕ್ಕೂ ಕೂಡ ಜೀವ ಇದೆ, ಇದು ಜೀವ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಚಲನೆ ಇಲ್ಲ, ತನ್ನಷ್ಟು ತಾನೇ ಹೋಗೋದಿಲ್ಲ, ಅದ್ರ ಒಳಗಡೆ ಸ್ಪಂದನೆ ಇದೆ ಅದ್ರೊಳಗೆ ಅಂತ. ಈಗ ವಸ್ತುವನ್ನ ನಾನು ದೊಡ್ಡದಾಗಿ ನೋಡಿದಾಗ ಮೈಕ್ರೋಸ್ಕೋಪ್ ಅಲ್ಲೋ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲೋ ನೋಡಿದಾಗ ಕಲ್ಪನೆ ಮಾಡ್ಕೊಳ್ಳಿ, ಇಫ್ ಐ ಕ್ಯಾನ್ ಮ್ಯಾಗ್ನಿಫೈ ಇಟ್ ಬಿಲಿಯನ್ ಟೈಮ್ಸ್, ನನಗೆ ಆಟಮ್ ಕಾಣಿಸ್ಬೋದು. ಆಟಮ್ ಒಳಗೆ ಎಲೆಕ್ಟ್ರಾನ್ ಸುತ್ತ ಇದೆ. ಎಲೆಕ್ಟ್ರಾನ್ ಶಾಂತವಾಗೋದೇ ಇಲ್ಲ, ಸುತ್ತಾನೆ ಇರ್ತದೆ, ಚಲನಶೀಲವಾಗೇ ಇದೆ. ಅದೊಂಥರ ದಿಕ್ಕು ನೋಡಿದ್ರೆ ಒಂದು ಜೇನುಗೂಡಿನ ಸುತ್ತ ಜೇನು ಹುಳ ಹ್ಯಾಕ್ ಸುತ್ತದು ಹಾಗೆ ಸುತ್ತಾ ಇರ್ತವೆ. ಅದು ಕಾಣಿಸೋದು ಅದು ದೊಡ್ಡದಾಗಿ ನೋಡಿದಾಗ. ಸ್ಥೂಲವಾಗಿ ನೋಡಿದಾಗ ಜೀವ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಯಾವುದು ಸ್ಥೂಲವಾಗಿ ನಾವು ಜೀವ ಇಲ್ಲ ಅನ್ಕೊಂಡಿದ್ದೇವೋ ಆ ಗಾಳಿ ಆಗ್ಲಿ, ಬೆಳಕಾಗ್ಲಿ, ನೀರಾಗ್ಲಿ, ಭೂಮಿ ಆಗ್ಲಿ, ಆಕಾಶ ಆಗ್ಲಿ, ನಮ್ಮ ತಾಪಮಾನ ಆಗ್ಲಿ, ನಮ್ಮ ಪರಿಸರ. ತಾಪಮಾನ ಪರಿಸರ ಹೆಂಗಾಗತ್ತೆ ಹೇಳಿ? ತುಂಬಾ ಶೆಕೆ ಅಲ್ವಾ, ಫ್ಯಾನ್ ಹಾಕಿ ಸ್ವಲ್ಪ ಶೆಕೆ ಕೂಡ ನಾನು ಪರಿಸರ ಸೃಷ್ಟಿ ಮಾಡ್ಕೊಂಡಿದ್ದೆ. ಕೆಲವೊಂದ್ಸಲ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡ ಮೈ ಮರಗಟ್ಟು ಹೋಗುತ್ತೆ. ಕೆಲವೊಂದ್ಸಲ ಟ್ರೈನ್ ನಲ್ಲಿ ಹೋದ್ರೆ ನಮ್ಮ ನಂಬಿಕೆ ಒಂದಿದೆ, ನಮ್ಮ ಎ ಸಿ ಟ್ರೈನ್ ಅವರಿಗೆ ನಂಬಿಕೆ ಅಂದ್ರೆ ಎ ಸಿ ಅಂದ್ರೆ ಮರಗಟ್ಟಿಸೋದು ಅಂತ. ಅದು ಆ ಪರಿಸರ, ಅದು ಆ ಪರಿಸರದಲ್ಲಿ ಇದ್ದೇನೆ. ಇದು ನೈಸರ್ಗಿಕ ಪರಿಸರ 2 ಭಾಗ. ಇದು ಎರಡನೇದು ಬರುವಂತದ್ದು ಮಾನವ ನಿರ್ಮಿತ ಪರಿಸರ ಅಂತ. ನಿಸರ್ಗಿಕವಾಗಿರೋದು ಬೇರೆ, ಮಾನವ ನಿರ್ಮಿತವಾದಂತಹ ಒಂದು ಪರಿಸರ ಬೇರೆ ಇದೆಯಲ್ಲ, ನಾವೇ ಕಟ್ಕೊಂಡಂತಹದ್ದು. ನಾನೇ ಹೇಳ್ತಾ ಇದ್ದೆ 72ನೇ ಇಸ್ವಿಗೆ ನಾನು ಬೆಂಗಳೂರಿಗೆ ಬಂದಾಗ ಎಷ್ಟು ಚೆನ್ನಾಗಿತ್ತು ಅಂತ. ಬೆಂಗಳೂರು ಯಾರು ಫ್ಯಾನ್ ಕೂಡ ಹಾಕ್ತಿರ್ಲಿಲ್ಲ ಅವಾಗ. ನಮ್ಮ ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿ ಒಬ್ರು ಮೊರಬ್ಬನವರು ಫ್ಯಾನ್ ಮಾರುವ ಅಂಗಡಿ ಹಾಕಿದ್ರು, ಓವಾ ಫ್ಯಾನ್ಸ್ ಅಂತ ಹಾಕಿದ್ರು. ಎಲ್ಲರೂ ತಮಾಷೆ ಮಾಡಿದ್ರು, ಯಾರು ತಗೋತಾರೆ ಫ್ಯಾನ್ ನಿಮ್ ಕಡೆಗೆ? ರಾಜಾಜಿನಗರ ಫ್ಯಾನ್ ತಗೋತಾರೆ, ಯಾರು ಸೀಲಿಂಗ್ ಫ್ಯಾನ್ ಬೇಡ ಅಂತ. ಆ ಪರಿಸರ ಹಾಗಿತ್ತು. ಇವತ್ತು ರಾಜಾಜಿನಗರದಲ್ಲೇ ಕೂಡ ಎ ಸಿ ಹಾಕೋ ಪರಿಸ್ಥಿತಿ ಅಲ್ವಾ? ಪರಿಸರ ಮನುಷ್ಯ ಮಾಡ್ಕೊಂಡಂತ ಪರಿಸರ. ಈಗ ಮುಂಬೈದಲ್ಲಿದ್ದಾಗ ಆ ಕ್ವೀನ್ಸ್ ನೆಕ್ಲೇಸ್ ಅಂತ ಹೋದಾಗ ಚೆನ್ನಾಗಿದೆ ಬಹಳ ಬಾಂಬೆ ಅಂತ ಹೇಳ್ತೀವಿ. ಅದೇ ಧಾರಾವಿಗೆ ಹೋದ್ರೆ ಸ್ಲಮ್ ಅಲ್ಲಿ ಅದು ಪರಿಸರ ನಾವೇ ಮಾಡ್ಕೊಂಡದ್ದು. ಅದರಿಂದ ಆ ಪರಿಸರದ ಪರಿಣಾಮ ನಮ್ಮ ಮೇಲೆ ಆಗ್ತದೆ ಅಂತ ನಾನು ಯಾವಾಗಲೂ ಇದೊಂದು ಮಾತು ಒತ್ತಿ ಹೇಳೋದು. ಪರಿಸರ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಮಾಡುತ್ತದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಧ್ಯಾನ ಮಂದಿರಕ್ಕೆ ಹೋಗಿದ್ದೀರಿ, ತುಂಬಾ ಚೆನ್ನಾಗಿ ಸ್ವಚ್ಛವಾಗಿಟ್ಟಿದ್ದಾರೆ, ಶಾಂತವಾಗಿದೆ, ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ. ಕೆಮ್ಮು ಅಂದ್ರೆ ಏನ್ ಮಾಡ್ತೀವಿ? ಕೆಮ್ಮಲ್ಲ, ತಡ್ಕೋತೀವಿ. ಈಗ ತಡ್ಕೊಳಕ್ ಆಗೋದಿಲ್ಲ ಅಂತ ಹೊರಗಡೆ ಹೋಗಿ ಕೆಮ್ಮು ಬರ್ತೀವಿ. ಪಾಪ ತೊಂದರೆ ಮಾಡೋದು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅದೇ ಮನುಷ್ಯ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಾಗ ಏನ್ ಮಾಡ್ತಾನೆ? ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಹಾಕ್ತಾರೆ. ಇನ್ನೊಂದು 100 ಬಿದ್ದಿದ್ದಾವಲ್ಲ, ಇನ್ನೊಂದೇನು ಡಿಫರೆನ್ಸ್ ಆಗಲ್ಲ. ಅದೇ ಮನುಷ್ಯನ ಸ್ವಭಾವ ಯಾಕೆ ಬದಲಾಯಿತು? ಪರಿಸರ ಬದಲಾವಣೆ ಮಾಡ್ತು. ಈ ನಮ್ಮವರು ಕಲಾಂ ಅವ್ರ ಭಾಷೆ ಅಂತ ಹೇಳೋರು. ನಮ್ಮ ಹುಡುಗರು ಹೋಗ್ತಾರೆ ಸಿಂಗಾಪುರಕ್ಕೆ 3 ದಿವಸ, ಬಂದ್ ಹೇಳ್ತಾರೆ, ಏನ್ರಿ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ಸಿಂಗಾಪುರ, ರಸ್ತೆ ಒಂಚೂರು ಕಾಗದ ಇಲ್ಲ,
ಇವರು ಅಲ್ಲಿ ಹಾಕಿಲ್ಲ ಒಂದ್ ಪೀಸ್ ಕಾಗದ ಅಲ್ಲಿ ಹೋದಾಗ, ಆದ್ರೆ ಇಲ್ಲಿ ಬಂದ ತಕ್ಷಣ ಹಾಕ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಪರಿಸರ ಹೇಗೆ ಪರಿಣಾಮ ಮಾಡುತ್ತೆ ಸ್ವಭಾವದ ಮೇಲೆ ಅಂತ. ಈ ಮನುಷ್ಯ ನಿರ್ಮಿತ ಪರಿಸರ ಇದು. ಅದರೊಳಗೆ ಕಟ್ಟಡ ಆಗ್ಬಹುದು, ರಸ್ತೆ ಆಗ್ಬಹುದು, ಸೇತುವೆ ಆಗ್ಬಹುದು, ಉದ್ಯಾನವನ ಆಗ್ಬಹುದು, ಎಲ್ಲವನ್ನು ನಾವೇ ಸೃಷ್ಟಿ ಮಾಡ್ಬೋದು. ಅದೊಂದು ಪರಿಸರ. ಇದು ದಾಟಿ ಇನ್ನೊಂದು ಪರಿಸರ ಇದೆ, ಬಹಳ ಮುಖ್ಯವಾಗಿರುವಂತದ್ದು, ಭಾವನಾತ್ಮಕ ಪರಿಸರ ಅಂತ. ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ವಾತಾವರಣ ಇದೆಯಾ ಅಂತ. ಮನಸ್ಸಿಗೆ ಮುದ ಕೊಡುವಂತಹದ್ದು ಅಥವಾ ನೋವು ಕೊಡುವಂತಹ ವಾತಾವರಣ. ನಾವು ಸಾಮಾನ್ಯ ಹೇಳ್ತೀವಿ ನಮ್ಮ ಆಫೀಸ್ ಎನ್ವೈರನ್ಮೆಂಟ್ ಬಹಳ ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಆಫೀಸ್ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ, ಎಲ್ಲ ಹೊಂದ್ಕೊಂಡಿದ್ದಾರೆ, ಯಾರು ಕಿರಿಕಿರಿ ಇಲ್ಲ. ಇನ್ ಕೆಲವು ಬರ್ತಾರೆ, ನಮ್ಮ ಆಫೀಸ್ ಹಾರಿಬಲ್ ಎನ್ವೈರನ್ಮೆಂಟ್, ನಮ್ಮ ಆಫೀಸ್ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ. ಬಿಲ್ಡಿಂಗ್ ಅದೇ ಇದೆ, ಆದ್ರೆ ಮನಸ್ಸು ಭಾವನೆಗಳು ಸರಿ ಇಲ್ಲ ಅಲ್ಲಿ. ಅದು ಕೂಡ ನಾವೇ ಮಾಡ್ಕೊಂಡಿದ್ದು, ಆ ಪರಿಸರ ನಾವೇ ಸೃಷ್ಟಿ ಮಾಡ್ಕೊಂಡದ್ದು. ಅದು ಭಾವನಾತ್ಮಕ ಪರಿಸರ ಅಂತ ಒಂದು ಬರ್ತದೆ. ಇನ್ನೊಂದು ಮೌಲಿಕ ಪರಿಸರ ಅಂತ ಬರ್ತದೆ. ಯಾವ ಮೌಲ್ಯಗಳಿಂದ ಸಂಸ್ಥೆ ನಡೀತದೆ ಅಂತ ನಾವು ಕಂಡಿದ್ದೀರಿ. ಕೆಲವು ಸಂಸ್ಥೆಗಳಲ್ಲಿ ಮೌಲ್ಯಗಳನ್ನು ಗಟ್ಟಿ ಹಿಡ್ಕೊಂಡು ನಡೆಸ್ತಾರೆ, ಅಲ್ಲಿದ್ದವ್ರು ಎಲ್ಲರೂ ಅದನ್ನು ಪಾಲಿಸ್ತಾರೆ. ಅಕಸ್ಮಾತ್ ಅಂತ ಮೌಲ್ಯದ ವಾತಾವರಣ ಇಲ್ಲದೆ ಹೋದಾಗ ಅವ್ರ ಮೌಲ್ಯಗಳನ್ನು ಪಾಲಿಸದೆ ಹೋಗಿಲ್ಲ ಅಂತ ದುಃಖನೇ ಇಲ್ಲ. ಅವ್ರು ಕೆಲವರು ಇದ್ದಾರೆ, ನೋಡಿರ್ಬೇಕು, ನೀವು ಗಮನಿಸಿರ್ಬೇಕು. ಅದೇ ವಾತಾವರಣದಲ್ಲಿ ಇದ್ದವರಿಗೆ ಅನ್ಯಾಯ ಮಾಡೋದೇನು ದೊಡ್ಡದು ಅಲ್ಲೇ ಅಲ್ಲ, ಪರ್ಸೆಂಟೇಜ್ ಅಷ್ಟೇ, ಎಷ್ಟು ಜಾಸ್ತಿ ಮಾಡ್ಬೇಕು ಅಂತ. ಅಂದ್ರೆ ಆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾವುದೋ ಒಂದು ಮಗುವನ್ನ ಒಯ್ದು ಆ ಮೌಲಿಕ ವಾತಾವರಣದಲ್ಲಿ ಬೆಳೆಸಿದ್ರೆ ಅವನು ಮೌಲ್ಯವಂತನಾಗೆ ಬೆಳಿತಾನೆ. ಮೌಲ್ಯರಹಿತವಾದ ವಾತಾವರಣ ಬೆಳೆಸಿದ್ರೆ ಅವನು ಮೌಲ್ಯರಹಿತವಾಗಿ ಬೆಳಿತಾನೆ. ಆ ಪರಿಸರ ಬಹಳ ಮುಖ್ಯ ಮಕ್ಕಳನ್ನು ಬೆಳೆಸೋದು, ನಾವಿರೋದು ಕೂಡ. ಮತ್ತೆ ಇನ್ನೊಂದು, ನಮ್ಮ ಸ್ವಭಾವ ಹೇಗಿದೆ ಅಂದ್ರೆ, ವಾತಾವರಣ ಹೇಗಿದೆಯೋ ಹಾಗೆ ನಾವು ಆಗ್ಬಿಡ್ತೀವಿ. ವಾಟ್ ಯು ಥಿಂಕ್ ಯು ಬಿಕಮ್, ವಾಟ್ ಯು ಲಿವ್ ವಿತ್ ಯು ಬಿಕಮ್ ಅಂತ. ಯಾವ್ದ್ರ ಜೊತೆಗೆ ಸುಮಾರು ದಿವಸ ಇರ್ತೀವೋ ಅದಕ್ಕೆ ಅದು ಬಹಳ ಚಂದದ ಮಾತಿದೆ. ಬಹಳ ವರ್ಷ ನಾನು ನೆಗೆಟಿವ್ ಇರೋರ ಜೊತೆಗೆ ಬದುಕಿದ್ದೆ ಅಂತ ನಾನು ನೆಗೆಟಿವ್ ಆಗ್ಬಿಡ್ತೇನೆ. ನೀವು ಪ್ರಯತ್ನ ಮಾಡಿ ನೋಡಿ. ಕೆಲವರು ಇರ್ತಾರೆ, ಅವರು ಕ್ವಶನ್ ಮಾರ್ಕೆ, ಅಯ್ಯೋ ಆಗಲ್ಲ ಬಿಡ್ರಿ, ಸ್ಟಾರ್ಟಿಂಗ್ ಆಗಲ್ಲ ಬಿಡ್ರಿ ಅಂತ. ಅವ್ರ ಜೊತೆ ಒಂದ್ 8 ದಿವಸ ಇದ್ಬಿಡಿ, ನೀವು ಹಂಗೆ ಮಾತಾಡೋಕೆ ಶುರು ಮಾಡ್ತೀರಿ. ಪಾಸಿಟಿವ್ ಮಾತಾಡೋದು ಒಂದ್ 8 ದಿವಸ ಇದ್ಬಿಡಿ, ನೀವು ಹಂಗೆ ಆಗ್ತೀರಿ. ಈ ಭಾವನಾತ್ಮಕ ವಾತಾವರಣವನ್ನು ನಾನು ಸೃಷ್ಟಿ ಮಾಡ್ಕೋಬೇಕು. ನಾನು ಯಾವಾಗಲೂ ಕಾಲೇಜ್ ಮಕ್ಕಳು ಹೇಳೋದು ಅದೇನೆ, ಯು ಚೂಸ್ ಯುವರ್ ಫ್ರೆಂಡ್ಸ್. ನೀನು ಮನಸ್ಸಿಗೆ ಹೊಂದುವಂತ, ಮನಸ್ಸಿಗೆ ಪ್ರೇರಣೆ ಕೊಡುವಂತ ಸ್ನೇಹಿತರಿದ್ದಾಗ ನೀನು ಗೊತ್ತಿಲ್ಲದ ಹಾಗೆ ನೀನು ಪ್ರೇರಣಾದಾಯಕಿ ಆಗ್ಬಿಡುತ್ತೆ ನೀನು ಅಂತ. ಆ ಭಾವನಾತ್ಮಕದ್ದು. ಕಡೆಯದೊಂದಿದೆ ಆಧ್ಯಾತ್ಮಿಕ ಪರಿಸರ ಅಂತ. ಆಧ್ಯಾತ್ಮಿಕ ಅಂತಂದ್ರೆ ಯಾರು ಬರೀ ದೇಹಕ್ಕೋಸ್ಕರ, ದೇಹನೇ ಮುಖ್ಯ ಅಂತ ಅನ್ಕೋತಾರೋ ಅವ್ರು ದೇಹನೇ ಮುಖ್ಯ ಆಗ್ತದೆ. ದೇಹಕ್ಕಿಂತ ನಾನು ದೊಡ್ಡದೊಂದು ಹೊಸದೊಂದು ಏನೋ ಇದೆ, ಅದನ್ನ ನಿಗ್ರಹ ಮಾಡುತ್ತೆ, ನನ್ನನ್ನ ನಿಯಂತ್ರಣ ಮಾಡ್ತದೆ ಶಕ್ತಿ ಒಂದು ಅಂತ ಅನ್ಕೊಂಡಿದ್ರೆ ಆ ಮನಸ್ಸು ಆ ಕಡೆ ಹೋಗ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಹರಿದ್ವಾರದಲ್ಲೋ ದೊಡ್ಡ ಒಳ್ಳೆ ಆಶ್ರಮದಲ್ಲೋ ಇದ್ದೀರಿ, ಸಂತರಿದ್ದಾರೆ, ಸಂತರ ಜೊತೆಗಿದ್ದೀರಿ. ನಿಮ್ಗೆ ಗೊತ್ತಿಲ್ಲದ ಹಾಗೆ ಮಾತುಕತೆ ಬರೋದು ಯಾವ್ದು ಅವಾಗ? ಮಾತುಕತೆ ಬರೋದು ಅಧ್ಯಾತ್ಮದ ಬಗ್ಗೆ, ಉಪನಿಷತ್ತಿನ ಬಗ್ಗೆ, ಯಾವುದೋ ಚಿಂತೆ ಅದೇ ಬರ್ತದೆ. ಅದೇ ನೀವು ಬೇರೆ ಫೀಲ್ಡ್ ಅಲ್ಲಿ ಇದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಇವತ್ತು ತೀರ್ಮಾನ, ಜೈಲ್ಗೆ ಆಯ್ತಾ ಅವ್ರಿಗೆ? ಅದೇ ಬರೋದು. ಯಾಕಂದ್ರೆ ನೀವು ಯಾವ ವಿಚಾರ ಮಾಡ್ತೀರಿ ಅಂತ. ಆಧ್ಯಾತ್ಮಿಕ ವಾತಾವರಣದಲ್ಲಿದ್ರೆ ಆ ಪರಿಸರ ಸೃಷ್ಟಿ ಮಾಡ್ಕೋಬೇಕು ನಾವು. ಎಷ್ಟೋ ಸಲ ಪರಿಸರವನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ನಮ್ಗೆ ಬೇಕಾದಂತ ಪರಿಸರ ಸೃಷ್ಟಿ ಮಾಡ್ಕೋಬೇಕು. ಇನ್ ಮಹಾಭಾರತದ ಬಗ್ಗೆ ಹೇಳೋದಾದ್ರೆ, ವ್ಯಾಸರು ಮೊದಲೇ ಹೇಳ್ಬಿಡ್ತಾರೆ, ಈ ಮಹಾಭಾರತ ಗ್ರಂಥದಲ್ಲಿ ಇರುವಂತಹದ್ದು ಎಲ್ಲಾದ್ರೂ ಸಿಗ್ಬಹುದು ನಿಮಗೆ, ಆದ್ರೆ ಇಲ್ಲಿ ಇಲ್ಲದೆ ಇರೋದು ಇನ್ನೆಲ್ಲೂ ಸಿಗೋಕ್ ಸಾಧ್ಯ ಇಲ್ಲ ಅಂತ. ಇದನ್ನು ಯಾವ ಆಥರು ಅಷ್ಟು ಗಟ್ಟಿಯಾಗಿ ಹೇಳೋಕ್ ಸಾಧ್ಯ ಇಲ್ಲ, ವ್ಯಾಸರೊಬ್ಬರನ್ನ ಬಿಟ್ರೆ. ಮಹಾಭಾರತದಲ್ಲಿ ಸಿಗದೆ ಇದ್ದದ್ದು ನಿಮಗೆ ಎಲ್ಲೂ ಸಿಗೋಕ್ ಸಾಧ್ಯ ಇಲ್ಲ ಅಂತ ಧೈರ್ಯ ಇದೆ ಅಂತ ಹೇಳ್ಬೇಕಾದ್ರೆ, ಇಟ್ ಇಸ್ ಎನ್ಸೈಕ್ಲೋಪೀಡಿಯಾ. ಇಂಥದ್ದು ಇಲ್ಲ ಅಂತ ಇಲ್ಲ ಮಹಾಭಾರತದಲ್ಲಿ, ಅದು ಎಲ್ಲೂ ಇದೆ ಅದರೊಳಗೆ. ಅಂತ ಮಹಾಭಾರತದಲ್ಲಿ ಇಷ್ಟೆಲ್ಲ ಇದೆ ಅಂದ್ಮೇಲೆ ಪರಿಸರದ ಪ್ರಜ್ಞೆ ಇರಲೇ ಇರುತ್ತಾ? ಎಲ್ಲ 5 ಪರಿಸರಗಳ ಬಗ್ಗೆ ನಾನು ಏನ್ ಹೇಳಿದೆಯೋ 5 ಪರಿಸರಗಳ ಬಗ್ಗೆನೂ ಚಿಂತನೆ ಮಹಾಭಾರತದ ಎಲ್ಲ ಪರ್ವಗಳಲ್ಲೂ ಬರುತ್ತೆ. ಕೆಲವು ಕಡೆ ಹೆಚ್ಚು ಬರುತ್ತೆ, ಕೆಲವು ಕಡೆ ಕಮ್ಮಿ ಬರುತ್ತೆ. ಮೊದಲು ಜೈವಿಕ ಪರಿಸರದ ಪ್ರಜ್ಞೆ ಮಹಾಭಾರತದ ಪ್ರತಿಯೊಂದು ಪರ್ವದಲ್ಲಿದೆ ಅಂತ ಹೇಳ್ಬೇಕು. ಗಿಡ ಮರಗಳ ರಕ್ಷಣೆ ಮಾಡಬೇಕಾದದ್ದು, ಪೋಷಣೆ ಮಾಡಬೇಕಾದದ್ದು, ಪ್ರಾಣಿಗಳಿಗೆ ಹಿಂಸೆ ಮಾಡದೇ ಇರುವಂತಹದ್ದು, ಈ ಮಾತುಗಳು ಸುಮಾರು ಎಲ್ಲ ಪರ್ವದಲ್ಲೂ ಬರ್ತವೆ. ಹಿರಿಯರು ಹೇಳ್ತಾ ಇರ್ತಾರೆ, ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ. ಆದಿ ಪರ್ವದ ಆರಂಭದಲ್ಲೇ ಒಂದು ಚಿಂತನೆ ಶುರು ಆಗ್ತದೆ. ಆದಿ ಪರ್ವ ಮೊದಲನೇ ಪರ್ವ. ಚಿಂತನೆ ಶುರು ಆಗೋದು, ಕಾರ್ತಿವೀರ್ಯ ಅರ್ಜುನ ತನ್ನ ತಂದೆ ಜಮದಗ್ನಿಯನ್ನು ಕೊಂದ್ರು ಅಂತ ಕೋಪದಿಂದ ಪರಶುರಾಮ
ವಿಷ್ಣು ಕೊಟ್ಟಂತಹ ಕೊಡ್ಲಿಯನ್ನು ಹಿಡ್ಕೊಂಡು ಪ್ರಪಂಚವನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡ್ತಾನೆ. ಒಂದ್ಸಲ ಅಲ್ಲ, 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಯಾರ್ಯಾರು ಕ್ಷತ್ರಿಯರು ಎಲ್ಲರನ್ನು ಕೊಂದು ಹಾಕ್ಬೇಕು ಅಂತ. ಇದು ನನಗೆ ಬಹಳ ವಿಚಿತ್ರ ಅನಿಸುವಂಥದ್ದು. ಕೊಂದದ್ದು ಒಬ್ಬ ಕಾರ್ತಿವೀರ್ಯ ಅರ್ಜುನ. ಒಬ್ಬ ಕ್ಷತ್ರಿಯ ರಾಜ ನನ್ನ ತಂದೆನ್ ಕೊಂದ ಅಂತ ಇಡೀ ಕ್ಷತ್ರಿಯ ಮೂಲವನ್ನ ನಿಶಾನ ಮಾಡ್ತೇನೆ ಅಂತ ಅನ್ನೋದು ಒಂದು ಬಹಳ ಅತಿ ಅವ್ರಸೆ ಎಕ್ಸಾಗ್ರೇಟೆಡ್ ಒಪಿನಿಯನ್. ಅದು ಹಾಗಾಗತ್ತೆ. ಕೆಲವರು ಉಳ್ಕೋತಾರೆ, ಕೆಲವು ಕ್ಷತ್ರಿಯರು ಉಳ್ಕೋತಾರೆ. ಅವ್ನು ಕೆಲವು ಕಂಡೀಷನ್ ಹಾಕಿದ್ದು, ಪರಿಶ್ರಮ ಹಾಕಿದ್ರು. ಏನು ಅಂದ್ರೆ, ಆಗ ತಾನೇ ಮದುವೆ ಆದವ್ರು ನಾನು ಕೊಲ್ಲಲ್ಲ, ತೀರಾ ಚಿಕ್ಕ ಮಕ್ಕಳನ್ನು ಕೊಲ್ಲಲ್ಲ ಅಂತ. ಅದಕ್ಕೆ ಎಷ್ಟೋ ಜನ ರಾಜರು ಬಹಳ ಸಲ ಮದುವೆ ಆದ್ರು. ನಿಮ್ಗೆ ಗೊತ್ತಿಲ್ಲ, ದಶರಥನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ದಶರಥ ಬಹಳ ಸಲ ಪರಶುರಾಮರು ಬರ್ತಾರೆ ಅಂದಾಗ ಯಾವ್ದೋ ಹುಡುಗಿನ ಮದುವೆ ಆದ್ರು. 350 ಜನ ಹೆಂಡಂದ್ರು ಅವನಿಗೆ. ಅದು 350 ಎಷ್ಟು ಇದಕ್ಕೆ ಆದದ್ದು ಗೊತ್ತಿಲ್ಲ. ಅಂದ್ರೆ ಪರಶುರಾಮರ್ ಕನ್ಸೆಷನ್ ತಗೋಬೇಕು ಅಂತ ಆದದ್ದು ಎಲ್ಲ. ಆದ್ರೆ ಒಂದು ನಾನು ಅನ್ಸೋದು, ಪರಶುರಾಮರು ಮಾಡಿದ್ ಸರಿನಾ ತಪ್ಪ ವಿತಮಲ್ಲಿ ನೋಡ್ಕೊಳ್ಳೋಣ. ಯಾರೋ ಒಬ್ಬ ಕ್ಷತ್ರಿಯ ನಮ್ಮ ತಂದೆಯನ್ನು ಕೊಂದು ಹಾಕಿದ ಅಂತ ಹೇಳಿ ಎಲ್ಲ ಕ್ಷತ್ರಿಯರು ಹಾಗೆ ಇರ್ತಾರೆ ಅಂತ ಎಲ್ಲರೂ ನಿರ್ಮೂಲನ ಮಾಡ್ತೇನೆ ಅಂತ ಹೋದ್ರಲ್ಲ, ಇದ್ರ ಪರಿಣಾಮ ಏನಾಯ್ತು? ಈ ಜೈವಿಕ ಹಾನಿ ಆಯ್ತಲ್ಲ, ಇಷ್ಟೊಂದು ಜನ ಕ್ಷತ್ರಿಯರನ್ನ ಕೊಂದು ಹಾಕೋದು. ಗಿಡ ಮರ ಕೊಂದು ಹಾಕ್ತಿವಲ್ಲ, ಹಾಗೆ ಅವ್ರ ಜೀವ ಹಾನಿ ಆದ್ರೂ ಕೂಡ ಪರಿಸರಕ್ಕೆ ಹಾನಿ ಆಗ್ತದೆ. ಆ ಚಂದ ಮಾತಿದೆ. WB ಏಡ್ಸ್ ಒಂದು ಮಾತು ಹೇಳ್ತಾನೆ, ನಾನೇನಪ್ಪ ಭೂಮಿಯಲ್ಲಿ ನನ್ನ ಕಡೆಯಿಂದ ಏನಾಗತ್ತೆ, ಹುಲ್ ಕಡ್ಡಿ ಇದ್ದಂಗ ನಾನು ಅಂತ ಕೇಳೋದ್ಮೇ ಬೇಡ. ಏಡ್ಸ್ ಬಹಳ ಚೆನ್ನಾಗಿದೆ ಅದು. ಈವನ್ ಇಫ್ ಐ ಎಮ್ ಎ ಬ್ಲೇಡ್ ಆಫ್ ಗ್ರಾಸ್, ವಿದೌಟ್ ಮೀ ವರ್ಲ್ಡ್ ಈಸ್ ಪೂರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ. ನಾನು ಇಲ್ಲದೆ ಹೋದ್ರೆ ಒಂದು ಪಾಪ ಒಂದು ಎಳೆ ಹುಲ್ ಕಮ್ಮಿ ಆಗ್ತಿತ್ತು ಭೂಮಿಗೆ ಅಂತ. ಹಾಗಿದ್ದಾಗ ರಾಜರನ್ನೆಲ್ಲ ಕೊಂದು ಹಾಕಿದಾಗ ಏನಾಗಿರ್ಬೇಕು ಸಮಾಜದಲ್ಲಿ ಅಂತ ಕಲ್ಪನೆ ಮಾಡ್ಕೋಬೇಕು. ಬಹಳ ಚಂದ ಇದೆ. ಮಹಾಭಾರತದಲ್ಲಿ ಬಹಳ ಸಟಲ್ ಆಗಿ ಬರುತ್ತೆ. ಭೂದೇವಿ ಹೋಗಿ ಬ್ರಹ್ಮನ್ ಬೇಡ್ತಾಳೆ, ಇದೇನು ಪರಶುರಾಮರು ಬಂದು ಎಲ್ಲಾ ಕ್ಷತ್ರಿಯರನ್ನು ಕೊಂದು ಹಾಕ್ಬಿಟ್ರು, ಉಳಿದ್ರು ಅಲ್ಲೇ ಇಲ್ಲೊಂದಿಷ್ಟು ಜನ ಉಳಿದಿದ್ದಾರೆ, ಅವು ಪುಟ್ಟ ಮಕ್ಕಳು ಉಳಿದಿದ್ದಾವೆ, ರಾಜ್ಯ ಪಾಲನೆ ಮಾಡೋರು ಯಾರೀಗ? ರಾಜರೇ ಇಲ್ಲಲ್ಲ. ರಾಜ್ಯ ರಕ್ಷಣೆ ಆಗ್ಬೇಕು, ರಾಜ್ಯ ಪಾಲನೆ ಆಗ್ಬೇಕು. ತಾವೇ ನೋಡಿದ್ದೀರಿ, ರಾಜ್ಯದಲ್ಲಿ ಸಮರ್ಥ ಆಡಳಿತಗಾರ ಇಲ್ಲ ಅಂದ್ರೆ ಕೊಂಡ್ರು ಉಟ್ಕೊಂಡ್ಬಿಡ್ತಾರೆ, ಕೊಂಡ್ರು ತಕರಾರು ಮಾಡೋರು ಉಟ್ಕೊಂಡ್ಬಿಡ್ತಾರೆ. ಬಲಶಾಲಿಗಳಾದ ಚಕ್ರವರ್ತಿಗಳಿಲ್ಲ, ಈಗ ರಾಜರೇ ಇಲ್ಲ. ಹಿಂದೆ ಹೋದಾಗ ಈ ಗುಂಡಾ ಜನ ಜಾಸ್ತಿ ಆಗ್ಬಿಟ್ರು, ರಾಕ್ಷಸರು ಜಾಸ್ತಿ ಆಗ್ಬಿಟ್ರು, ಅವ್ರ ಹಾವಳಿ ತುಂಬಾ ಆಗಿದೆ, ಏನ್ ಮಾಡ್ಲಿ ನಾನು? ಇನ್ನೊಂದು ಮಾತನ್ನ ಬಹಳ ಸಟ್ಲಾಗಿ ಹೇಳ್ತಾಳೆ. ಈಗ ರಾಜ್ಯಗಳನ್ನ ಪಾಲನೆ ಮಾಡೋದು ಇರೋಲ್ಲ, ಕೆಲವು ಕಡೆ ವಂಶ ನಿರ್ವಂಶ ಆಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಕ್ಷತ್ರಿಯ ಹೆಂಗಸರು ಹೋಗಿ ತಮ್ಮ ವಂಶ ಬೆಳೆಸಬೇಕು ಅಂತ ಬ್ರಾಹ್ಮಣರನ್ನು ಕೇಳ್ಕೊತಾ ಇದ್ದಾರೆ ಅಂತ ಬರೀತಾರೆ. ಬ್ರಾಹ್ಮಣರಿಂದ ಜಾತಿ ಬ್ರಾಹ್ಮಣರಲ್ಲ, ಹುಟ್ಟಿನಿಂದ ಜಾತಿಯಿಂದ ಬ್ರಾಹ್ಮಣರಲ್ಲ. ಯಾರು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದಾರೋ, ಯಾರು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡಿದ್ದಾರೋ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ, ಅಧ್ಯಯನ ಅಧ್ಯಾಪನವನ್ನು ಇಟ್ಕೊಂಡಂಥವ್ರು ಯಾರಿದ್ದಾರೋ ಅವ್ರನ್ನ ಕೇಳಿ ವಂಶ ಬೆಳೆಸ್ಬೇಕು ಅಂತ ಮಾಡ್ತಿದ್ದಾರೆ. ಏನ್ ಮಾಡ್ತೀಯಪ್ಪ ಭಗವಂತ ಅಂತ ಕೇಳ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ನನ್ಗೆ ಗೊತ್ತಾಗಿದೆ ಅದು, ಅದಕ್ಕೆ ನನ್ನಲ್ಲಿರುವಂತಹ ದೇವತೆಗಳನ್ನೆಲ್ಲ ಭೂಮಿ ಕಳಿಸ್ತೇನೆ, ಅವರೆಲ್ಲ ರಾಜರಾಗಿ ಹುಟ್ಟಿ ಬಂದು ರಾಜ್ಯಗಳನ್ನು ಪಾಲನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಕ್ಷತ್ರಿಯರ ಕೊಲೆ ನಿಂತೋಯ್ತು. ಅದರಲ್ಲಿ ರಾಮ ಬಂದದ್ದು ಬಹಳ ಮುಖ್ಯ. ಅದು ರಾಮಾಯಣಕ್ಕೆ ಬರೋದ್ರಿಂದ ಹೇಳಲ್ಲ, ಇದು ಬಹಳ ಚಂದ ನಮ್ಗೆ ಇರೋದು. ವಿಶ್ವಾಮಿತ್ರ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ಬಹಳ ಜನ ಅದು ರಾಮ ಕರ್ಕೊಂಡು ಹೋದ್ರು, ಗಾಯತ್ರಿ ಉಪದೇಶ ಮಾಡಿದ್ರು, ತಾಟಕಿಯನ್ನು ಕೊಲಿಸಿದ್ರು, ಅಲ್ಲೇ ಉದ್ಧಾರ ಮಾಡಿದ್ರು. ಇದು ಬಹಳ ಸಿಂಪಲ್ ಅನ್ಸುತ್ತೆ. ಅದು ಯಾಕೆ ಮಾಡ್ಬೇಕಾಗಿತ್ತು ವಿಶ್ವಾಮಿತ್ರರು? He wanted to establish a non-violent model before the society in place of a violent model. ಪರಶುರಾಮರು ಅವತಾರ ಆಗಿದ್ರು, ವೈಲೆಂಟ್ ಮಾಡೆಲ್ ಅದು. ನೋಡಿ, ಪರಶುರಾಮರು ಯಾರು? ವಿಶ್ವಾಮಿತ್ರ ಸ್ವಂತ ಅಕ್ಕನ ಮೊಮ್ಮಗ. ಸ್ವಂತ ಅಕ್ಕನ ಮೊಮ್ಮಗ ಆದ್ರೆ ಅವತಾರ ಆದ್ರೆ, ನೋಡಿ ನಮ್ಮ ಅಕ್ಕನ ಮೊಮ್ಮಗ ಪ್ರಧಾನ ಮಂತ್ರಿ ಆದ್ರೆ ನಾನು ಬೇಡ ಅಂತೇನ? ಅಂತದವ್ರು ಬೇಡ ಅಂದ್ರು, ಚೇಂಜ್ ಮಾಡ್ಬೇಕು. ಯಾರನ್ನ ಮಾಡ್ಬೇಕು? ರಾಮನ್ ಹಿಡ್ಕೊಂಡ್ರು. ಪುಟ್ಟ ಹುಡುಗ, 13 ವರ್ಷ ಹುಡುಗ. ಅವ್ನ್ ಗಾಯತ್ರಿ ಮಂತ್ರ ಕಲಿಸಿದ್ರು, ಅಸ್ತ್ರಗಳನ್ನೆಲ್ಲ ಕೊಟ್ರು, ತಾಟಕಿಯನ್ನು ಕೊಲಿಸಿದ್ರು. ಜಗತ್ತಿಗೆ ಏನಾಯ್ತು? ಈ ಪುಟ್ಟ ಹುಡುಗ ತಾಟಕಿಯನ್ನು ಕೊಂದ್ಬಿಟ್ನಲ್ಲ, ಮಹಾಶೂರ ಅಂತ ಇತ್ತು. ಗೌತಮಾಶ್ರಮಕ್ಕೆ ಬಂದಾಗ ನಾವು ಸ್ವಲ್ಪ ವಾಲ್ಮೀಕಿಯನ್ನು ಹಿಡ್ಕೋಬೇಕು, ನಾವು ಬೇರೆ ಹಿಡ್ಕೋಬಾರ್ದು. ಕೆಲವು ಕಡೆ ಏನ್ ಮಾಡ್ತೀವಿ ನಾವು ಗೊತ್ತಾ? ಕಲ್ಲು ಹಾಕಿ ಕೂತಿದ್ಲು ಹಲ್ಲೆ, ರಾಮನ ಪಾದ ಸ್ಪರ್ಶ ಆದ ತಕ್ಷಣ ಆಕೆ ಹೆಣ್ಣಾದ್ಲು ಅಂತ ಹೇಳ್ತೀವಿ.
ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ಎಷ್ಟು ಚಂದ ವಾಲ್ಮೀಕಿಗಳ ಶೈಲಿ ಅಂದ್ರೆ, ಅವರು ಕಾಲ್ ಹಚ್ಚಿ ಯಾಕೆ ನಕಲ್ಲಿದ್ದವ್ರನ್ನ ಹೆಂಗ್ಸ್ ಮಾಡೋಕ್ ಮನಸ್ಸಾಗ್ಲಿಲ್ಲ ಅನ್ಸತ್ತೆ ಅವ್ರಿಗೆ. ಅವ್ರ ಏನ್ ಹೇಳ್ತಾರೆ ಗೊತ್ತಾ, ಯಾಕೆ ಹಿಂಗಿದೆ ಆಶ್ರಮ ಅಂತ ಕೇಳಿದಾಗ ಕತೆ ಹೇಳ್ತಾರೆ. ವಿಶ್ವಾಮಿತ್ರ ಹಿಂಗಾಯ್ತು, ಆಕೆ ಅದೃಷ್ಟ ರೂಪಳಾಗಿದ್ದಾಳೆ, ಇಲ್ಲಿ ಬರ್ತಾ ಇದ್ದಾಳೆ ನೋಡು ಅಂತ. ಆಕೆ ಬರೋದನ್ನ ನೋಡಿ ರಾಮ ಏನ್ ಮಾಡ್ತಾನೆ, ದಿಸ್ ಇಸ್ ವಂಡರ್ಫುಲ್. ರಾಮ ಸೀದಾ ಹೋಗಿ ಅಹಲ್ಯ ಕಾಲ್ ಮುಟ್ಟಿ ಅಹಲ್ಯ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಕಾಲಿಂದ ಮುಟ್ಟಿ ಕಲ್ಲನ್ನ ಸ್ತ್ರೀ ಮಾಡೋದಲ್ಲ, ಎದುರಿ ಬಂದಂತ ಅಹಲ್ಯನ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನೀನ್ ಕಾಲ್ ಮುಟ್ಟಿದ ನನಗೆ ಅಹಲ್ಯ ಕೌಶಲ್ಯ ಕಾಲ್ ಮುಟ್ಟಿದಂಗಾಯ್ತು ಅಂತ ಹೇಳ್ತಾನೆ. ಅಂದ್ರೆ ತಾಯಿ ಸ್ಥಾನ ಕೊಡ್ತಾನೆ ರಾಮ. ಮಾಡಿ ತಾನು ದೊಡ್ಡವನಾಗ್ತಾನೆ, ಆಕೆನೂ ದೊಡ್ಡವನ್ ಮಾಡ್ತಾನೆ. ಅಂದ್ರೆ ರಾಮ ಈಗ ಬರೀ ಶೂರ ಅಷ್ಟೇ ಅಲ್ಲ, ಮಿಸ್ಟಿಕಲ್ ಮ್ಯಾನ್. ಅಹಲ್ಯ ಶಾಪ ಉದ್ಧಾರ ಮಾಡಿದವನು ಅಂತ. ಮುಂದೆ ಬಿಲ್ ಎತ್ತೋದು, ಶಿವಧನುಸ್ ಮುರಿದದ್ದು, ಇದೆಲ್ಲ ಮಾಡಿ ತೋರಿಸಿದ್ರು. ಈಸ್ ಒನ್ ಆಫ್ ದಿ ರಿಪ್ಲೇಸ್ಮೆಂಟ್ ಫಾರ್ ಪರಶುರಾಮ. ಇದೊಂದೇ ಬಹುಶಃ ಕಡೆ ಇರೋದು 2 ಅವತಾರಗಳು ಎದುರ ಬದರ ನಿಂತ್ಕೊಳ್ಳುವಂಥದ್ದು. ರಾಮಾವತಾರ ಮತ್ತು ಪರಶುರಾಮ ಅವತಾರ ಎದುರ ಬದಲ ನಿಲ್ಲುವಂಥದ್ದು. ಕಡಿಕ ಅವರು ವೈಷ್ಣವ ಧನುಷ್ ಅಂತ ತಗೊಂಡು ಪರಶುರಾಮ ಹೇಳ್ತಾರೆ, ಇನ್ನ ನೀನ್ ಯುಗಾಶ್ವರ ಆಯ್ತಪ್ಪ ಮಾಡ್ಕೊಂಡು ಹೋಗು ಅಂತ. ವಿಶ್ವಾಮಿತ್ರ ಮಾಡಿದಂತಹ ಅದ್ಭುತ ಕೆಲಸ ಇದು. ಯಾಕೆ ಹೇಳ್ತೀನಿ ಅಂದ್ರೆ, ಈ ವೈಷ್ಣವ ಇದು ರಾಜ ಪರಂಪರೆಯನ್ನು ಹೋಗ್ತಾ ಇದ್ದಾನೆ ಎಲ್ಲ ಕಡೆನೂ. ದೇವತೆಗಳೆಲ್ಲ ಬಂದ್ರು, ತುಂಬಾ ಜನ ರಾಜರಾದ್ರು. ಯಾವಾಗ್ಲೂ ಅತಿಯಾದ್ರೆ ಕಷ್ಟನೇ. ಮೊದಲು ರಾಜರಿಲ್ಲ ಅಂತ ಭೂದೇವಿ ಒದ್ದಾಡಿದ್ರು, ರಾಜರೇ ಇಲ್ಲ, ಈಗ ಏನ್ ಮಾಡೋದು, ಕಾಡೋದು ಯಾವ್ದು ಅಂತ. ತುಂಬಾ ಜನ ರಾಜರಾದ್ರು, ತಮ್ಮ ಸಣ್ಣ ಪಾರೆ ಕಟ್ಬಿಟ್ಟು ಜಗಳಾಡಕ್ ಶುರು ಮಾಡಿದ್ರು. ಮತ್ತೆ ಬ್ರಹ್ಮನ್ ಕಡೆ ಹೋದ್ಲು ಭೂದೇವಿ, ಅಪ್ಪ ನೀ ಹೇಳಿದೆ ಅಂತ ಕೇಳಿದೆ ನಾನು, ತುಂಬಾ ಜನ ಆಗ್ಬಿಟ್ಟಿದ್ದಾರೆ ಈಗ, ಅಹಂಕಾರಿಗಳಾಗಿದ್ದಾರೆ, ದುರ್ಮಾರ್ಗಿಗಳಾಗಿದ್ದಾರೆ, ಬರೀ ಲೋಲಪುರಾಗಿದ್ದಾರೆ, ಅವ್ರಿಗೆ ಏನಾದ್ರು ಮಾಡ್ಬೇಕಲ್ಲ ನೀನು, ತುಂಬಾ ಜನ ಆಗಿದ್ದಾರೆ ಅವರು ಅಂತ. ಅದಕ್ಕೆ ಬ್ರಹ್ಮ ಬಾ ಚಂದ ಹೇಳ್ತಾನೆ, ಮಹಾಭಾರತದಲ್ಲಿ ಬಾ ಚಂದ ಬಂತ. ಬ್ರಹ್ಮ ನಕ್ ಹೇಳಿದ್ದಂತೆ, ಏನ್ ತಲೆ ಕೆಡ್ಸ್ಕೋಬೇಡ, ರಾಕ್ಷಸರು ಜಾಸ್ತಿ ಆಗಿದಾರಲ್ಲ, ಇವರು ಕ್ಷತ್ರಿಯ ಜಾಸ್ತಿ ಆಗಿದ್ದಾರೆ, ಏನ್ ತಲೆ ಕೆಡ್ಸ್ಕೋಬೇಡ. ಯಾಕಂದ್ರೆ ನಮ್ಮ ಧೃತರಾಷ್ಟ್ರನ ಹಿರಿಯ ಮಗ ಇದ್ದಾನಲ್ಲ, ನೀನ್ ಅಪೇಕ್ಷೆ ತೀರಿಸ್ತಾನ ಅವನು ಅಂತ. ಚಂದ ಮಾತ್ ನೋಡಿ, ಧೃತರಾಷ್ಟ್ರನ ಹಿರಿಯ ಮಗ ಇದ್ದಾನಲ್ಲ ದುರ್ಯೋಧನ, ನೀನ್ ಅಪೇಕ್ಷೆ ತೀರಿಸ್ತಾನ ಅವನು, ಸಾಕಷ್ಟು ಜನ ಕ್ಷತ್ರಿಯರನ್ನು ಮುಗಿಸ್ತಾನ ಅವನೇ ಅಂತ. ಒಂದ್ 18 ಅಕ್ಷೋಹಿಣಿ ಸೈನ್ಯ ಹೋಗ್ಬಿಡ್ತಾರ. ಅಂದ್ರೆ ಜಾಸ್ತಿ ಯಾವುದು ಜಾಸ್ತಿ ಆಗ್ಬಾರ್ದು. ನಮ್ಮ ಪರಿಸರ ಅಂತ ಹೇಳಿದಾಗ ಜೈವಿಕ ಪರಿಸರ ಯಾವುದೋ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಅದೇ ರೀತಿ ನಾವು ನೋಡಿದ್ದೀವಿ, ಈಗ ಆನೆಗಳು ಕಮ್ಮಿ ಆಗಿದ್ದಾವೆ, ಬೆಳೆಸ್ಬೇಕು ಅಂತ ಹೋದಾಗ ಈಗ ಅಯ್ಯೋ ಆನೆಗಳು ತುಂಬಾ ಮನೇಲೆ ಬರ್ತಾ ಇದ್ದಾವೆ ಈಗ ಅಂತ. ಅಂದ್ರೆ ಯಾವುದು ಎಷ್ಟಿರ್ಬೇಕು ಅಷ್ಟೇ ಪ್ರಮಾಣದಲ್ಲಿ ಇದ್ದಾಗ ಪರಿಸರ ಹದವಾಗಿರ್ತದೆ, ಅತಿಯಾದಾಗ ಕಷ್ಟ ಆಗತ್ತೆ ಅಂತ. ಅದೇ ರೀತಿ ಕುರುಕ್ಷೇತ್ರ ಯುದ್ಧ ಆದಾಗ 18 ಅಕ್ಷೋಹಿಣಿ ಸೈನ್ಯ 18 ದಿವಸದಲ್ಲಿ ಕೊಚ್ಚ ಹೋಯ್ತಲ್ಲ. ಉಳಿದವರು 4-5 ಜನ ಕಡೆ, ಕೌರವರ ಕಡೆಗೆ ಎಷ್ಟು ಸ್ವಲ್ಪ ಜನ ಉಳಿದ್ರು, ಇಷ್ಟು ಜನ ಸತ್ತು ಹೋದ್ರಲ್ಲ. ಏನ್ ಅನಾಹುತ ಆಗಿರ್ಬೇಕು ಹೇಳಿ ಪರಿಸರದ ಮೇಲೆ. ಆ ಕುರುಕ್ಷೇತ್ರ ಜಾಗ ಕೂಡ ಯುದ್ಧ ಕಣಿ ಆಗ್ಬೇಕಲ್ಲ. ಎಷ್ಟು ಗಿಡಗಳನ್ನು ಕಡಿದು ಹಾಕಿದ್ರು, ಎಷ್ಟು ಪ್ರಾಣಿಗಳನ್ನು ಸಂಹಾರ ಮಾಡಿದ್ರು ಯುದ್ಧಕ್ಕೆ ರೆಡಿ ಮಾಡೋದಕ್ಕೆ. ಅದನ್ನ ಆಗಿನ ಕಾಲದಲ್ಲಿ ಎಲ್ಲೋ ಕೂತ್ಕೊಂಡು ಡ್ರೋನ್ ಮೂಲಕ ಕೊಲ್ತೀನಿ, ಹೊಡೆದು ಹಾಕ್ತೀನಿ, ಅಥವಾ ನಮ್ದು ರಾಫೇಲ್ ವಿಮಾನದಿಂದ ಹೊಡೆದು ಹಾಕ್ತೀನಿ ಅಂತ ಇಲ್ಲ. ಎದರ ಬದರ ನಿಂತೆ ಹೊಡೆದಾಡ್ಬೇಕು, ಖಡ್ಗದಿಂದ ಬಾಣ ಬೀಲ್ ಹೊಡೆದಾಡ್ಬೇಕು. ಬರೀತಾರೆ ಎಷ್ಟು ಪ್ರಾಣ ಹಾನಿ ಆಯ್ತಲ್ಲ ಆಗ್ಬೇಕಾದ್ರೆ, ಗ್ರೌಂಡ್ ತಯಾರಾಗ್ಬೇಕಾದ್ರೆ. ಮುಂದೆ ಇಷ್ಟೊಂದು ಆನೆಗಳು ಸತ್ತು ಹೋದ್ವು, ಕುದುರೆಗಳು ಸತ್ತು ಹೋದ್ವು, ಎಷ್ಟು ಹಾನಿ ಆಯ್ತು. ಮತ್ತೆ ಇಷ್ಟೊಂದು ಜನ ಸೈನಿಕರಿದ್ದಾಗ ಅವ್ರ ಊಟಕ್ಕೋಸ್ಕರ ಎಷ್ಟು ಪ್ರಾಣಿಗಳು ಬಲಿಯಾದವು, ಇದನ್ನೆಲ್ಲ ದಾಖಲಿಸ್ತಾರೆ ವ್ಯಾಸರು, ಅದ್ಭುತವಾಗಿ ದಾಖಲಿಸ್ತಾರೆ. ಕೊನೆಗೆ ಎಲ್ಲಿ ಬಂತು ಅಂದ್ರೆ 18 ದಿವಸ ಯುದ್ಧ ಮುಗಿದ ಮೇಲೆ ಧರ್ಮರಾಜ ಮುಂದೆ ಪಟ್ಟಾಭಿಷೇಕಕ್ಕೆ ಬಂದಾಗ ಹೇಳ್ತಾನೆ, ನನ್ನ ಸೈನ್ಯಕ್ಕೆ ಬೇಕಾದಷ್ಟು ಕುದುರೆ ಇಲ್ಲ, ಆನೆ ಇಲ್ಲ, ಏನ್ ಮಾಡ್ಲಿ ಅಂತ. ಅಂದ್ರೆ ಯಾವ್ದಾದ್ರು ಒಂದು ಅತಿಯಾದ ಪರಿಣಾಮ ಆದಾಗ, ತಾವು ಗಮನಿಸಿದ್ದೀರಿ, ಒಂದು ಸುನಾಮಿ ಆದಾಗ ಪ್ರಪಂಚದಲ್ಲಿ ಏನ್ ತಲ್ಲಣ ಆಗಿ ಹೋಯ್ತು, ಒಂದು ಭೂಕಂಪ ಆದ್ರೆ ತಲ್ಲಣ ಆಗಿ ಹೋಗುತ್ತೆ. ಹಾಗೆ ಒಂದು ಮಹಾಯುದ್ಧ, ಈ ಪ್ರಮಾಣದ ಯುದ್ಧ ಆದಾಗ ನಮ್ಗೆ ಏನಾಗಿದೆ ಗೊತ್ತಾ, ಬಿಕಮ್ ವೆರಿ ಇನ್ಸೆನ್ಸಿಟಿವ್. ನಾವು ಮೊದಲು ಯುದ್ಧ, ರಷ್ಯಾ ಯುಕ್ರೇನ್ ಮೇಲೆ ಬಾಂಬ್ ಮಾಡಿದ್ದು ಅನ್ನೋದಾಗ್ಲಿ, ಅಥವಾ ಗಾಜಾ ಮೇಲೆ ಬಾಂಬ್ ಆಯ್ತು, ಇಸ್ರೇಲ್ ಬಾಂಬ್ ಹಾಕಿದ್ರು ಅಂದಾಗ 300 ಜನ ಸತ್ತೋದ್ರು. ದಿನ ನೋಡಿ 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 ಏನಾಗಿದೆ ಗೊತ್ತಾ, ನಮ್ಗೆ ಏನ್ ಸೆನ್ಸಿಟಿವ್ ಆಗಿ ಇವತ್ತು 13 ಜನ ಸತ್ರಂತ ಅಷ್ಟೇ. ಅಂದ್ರೆ ವಿ ಬಿಕಮ್ ಸೋ ಇನ್ಸೆನ್ಸಿಟಿವ್. ಆದ್ರೆ ಆಗಿರುವಂತ ಅನಾಹುತ ಯಾವ ಮಟ್ಟದ್ದು ಅಂತ ಅದ್ರ ರಿಪೇರಿ ಆಗಿ ಮತ್ತೆ ಸಮಿತಿಗೆ ಬರ್ಬೇಕಾದ್ರೆ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ. ಆದ್ರಿಂದ ಈ ಮಹಾಯುದ್ಧದ ಪರಿಣಾಮ ತುಂಬಾ ಹೆಚ್ಚಾಗಿ ಕಷ್ಟ ಆದದ್ದು. ಯುದ್ಧ ಪರ್ವ ಓದ್ಬೇಕು, ಒಂದ್ಸಲ ಮೈ ಜುಮ್ ಅನ್ನತ್ತೆ. ವ್ಯಾಸರು ವರ್ಣನೆ ಮಾಡೋದ್ರಲ್ಲಿ ಅದ್ಭುತ. ಅವರು ಪ್ರತಿಯೊಂದು ಘಟನೆಯನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ, ಹೀಗಾಯ್ತು ಹೀಗಾಯ್ತು ಹೀಗಾಯ್ತು, ಎಷ್ಟೊಂದು ಮೈನ್ಯೂಟ್ ಡೀಟೇಲ್ ಹೇಳ್ತಾರೆ. ಒಂದು ಪ್ರಸಂಗ ಹೇಳ್ಬೇಕು ನಾವು.
ವ್ಯಾಸರ್ ಜೀನಿಯಸ್ ಅಂದ್ರೆ ಹ್ಯೂಜ್ ಕ್ಯಾನ್ವಾಸ್ ಅದು. ಮಹಾಭಾರತ ಬರೀಬೇಕು ಅಂದ್ರೆ ದೊಡ್ಡ ಕ್ಯಾನ್ವಾಸ್ ಅದು.